ಚರ್ಚೆ ಪ್ರಾರಂಭಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಮೇಜರ್ ಅಪ್ಡೇಟ್ ಅನ್ನ ಗಮನಿಸೋಣ. ಬಿಎಸ್ ಯಡಿಯೂರಪ್ಪ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪುತ್ರ ಹಾಗೆ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಇದೊಂದು ರಾಜಕೀಯ ಷಡ್ಯಂತ್ರ. ರಾಹುಲ್ ಗಾಂಧಿ ಕೋರ್ಟ್ಗೆ ಬಂದಿದ್ದಕ್ಕೆ ಪ್ರತೀಕಾರದಂತೆ ಈ ಬೆಳವಣಿಗೆ ನಡೀತಾ ಇದೆ. 1.5 ತಿಂಗಳಿಂದ ಇಲ್ಲದ ಪ್ರಕರಣ ಈಗ ಯಾಕೆ? ಯಡಿಯೂರಪ್ಪ ಕುಟುಂಬದ ಮನಸ್ಥಿತಿ ಕುಗ್ಗಿಸೋಕೆ ಈ ರೀತಿಯಾದ ಕೆಲಸವನ್ನ ಮಾಡಲಾಗ್ತಾ ಇದೆ. 100ಕ್ಕೆ 100 ಇದು ರಾಜಕೀಯ ಷಡ್ಯಂತ್ರ ಅಂತ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ ಬಿವೈ ರಾಘವೇಂದ್ರ. ಸುಮಾರು 2.5 ತಿಂಗಳು ಕೆಳಗೆ ಪ್ರಕರಣ ನಡೆದಿದೆ ಅಂಥೇಳಿ ಸಂತ್ರಸ್ತರೇ ದೂರನ್ನು ಕೊಟ್ಟಾದ ಮೇಲೆ ಇದರಲ್ಲಿ ಏನು ಕೂಡ ಹುರುಳಿಲ್ಲ ಅಂಥೇಳಿ ಬಿ ರಿಪೋರ್ಟನ್ನೇ ಹಾಕುವಂಥ ಒಂದು ಸಂಬಂಧಪಟ್ಟಂಥ ಇದು ಕೇಸ್ ಇದು. ಆದರೆ ಇದರಲ್ಲೂ ಕೂಡ ರಾಜಕಾರಣವನ್ನು ಹುಡುಕಿ, ಯಾಕೆಂದರೆ ಆ ಸಂತ್ರಸ್ತರೇ ಅದು ಅನ್ಯಾಯ ಆಗಿದೆ, ಸರ್ಕಾರದಿಂದ ಅಧಿಕಾರಿಗಳಿಂದ ಅನ್ಯಾಯ ಆಗಿದೆ ಅಂಥೇಳಿ ಪೂಜ್ಯ ತಂದೆಯವ್ರ ಮುಖಾಂತರನೇ ನಮ್ಮ ಪೊಲೀಸ್ ಕಮಿಷನರ್ಗೆ ಬೇರೆ ಬೇರೆ ಅಧಿಕಾರಿಗಳಿಗೆ ಫೋನೆಲ್ಲ ಮಾಡಿಸಿದ್ರು ಅವರು. ಆಮೇಲೆ ಗೊತ್ತಾಯಿತು ಆ ಹೆಣ್ಮಗಳು ಸುಮಾರು 40-50 IAS IPS ಅಧಿಕಾರಿ ವಿರುದ್ಧನೂ ಕೂಡ ಈ ರೀತಿಯಂಥ ಕೇಸ್ಗಳನ್ನು ಅದು ಇದು ಹಾಕಿದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ಅದು ಆದಮೇಲೆ ಈ ರೀತಿಯಂಥ ಒಂದು ಕಂಪ್ಲೇಂಟನ್ನು ಕೊಟ್ಟಾಗ ಕಳೆದ 1.5-2 ತಿಂಗಳಿಂದ ಏನೂ ಇಲ್ಲದಂಥ ವಿಚಾರ ಒಂದು ಬಿ ರಿಪೋರ್ಟ್ ಹಾಕುವಂಥ ಒಂದು ವಿಚಾರ ಇದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಥಿಂಗ್ ಇದಲ್ಲ. CID ತನಿಖೆ ಆಗಿದೆ, ಯಡಿಯೂರಪ್ಪ ಪೂಜ್ಯ ತಂದೆಯಿಂದ ಹೇಳಿಕೆ ತೆಗೆದುಕೊಂಡಿದ್ದಾರೆ. ಇದು ಏಕಾಏಕಿ 2-3 ದಿನದಲ್ಲಿ ಗೌರವಿತ ರಾಹುಲ್ ಗಾಂಧಿ ಅವ್ರನ್ನ, ಗೌರವಿತ DCM CM ಸಾಹೇಬ್ರನ್ನ ಈ BJP ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನು ಏನು ಮಾಡಿದರು, ಆ ವಿಚಾರದಲ್ಲಿ ಏನು ಕೋರ್ಟ್ ಅವರಿಗೆ ಕರೆಸಿತ್ತು. ಅದಾದಮೇಲೆ ಈ ರೀತಿಯಂಥ ಒಂದು ಘಟನೆಗಳು ಶುರುವಾಗಿದೆ. ಅಥವಾ ಇವು ಸರ್ಕಾರದ ಮೇಲೆ ಬಂದಂಥ ಈ ವಾಲ್ಮೀಕಿ ನಿಗಮ ಈ ಥರ ವಿಚಾರಗಳು ಏನಿದೆ ಅದನ್ನು ಮರೆಮಾಚೋಕ್ಕೋಸ್ಕರ ಈ ರೀತಿಯಂಥ ಘಟನೆ ನಡೀತಿದೆ ಅಂತ ಗೊತ್ತಿಲ್ಲ. ಆದರೆ ಇವತ್ತು ನಮ್ಮ ಕುಟುಂಬವನ್ನು ಹಿಂದೂ ಕೂಡ ವಾಲಿಬಾಲ್ ಫುಟ್ಬಾಲ್ ಆಗಿ ಸಾಕಷ್ಟು ಪ್ರಯತ್ನಗಳು ನಡೆದಿತ್ತು ಸುಳ್ಳು ಆರೋಪಗಳನ್ನು ಮಾಡಿ. ಎಲ್ಲದರಲ್ಲೂ ಕೂಡ ನಮ್ಮ ನ್ಯಾಯಾಲಯದ ನ್ಯಾಯ ಸಿಕ್ಕಿತ್ತು. ಈ ರೀತಿ ಯಡಿಯೂರಪ್ಪನವರ ನಮ್ಮ ಕುಟುಂಬದ ಒಂದು ಮನಸ್ಥಿತಿಯನ್ನು ಕೊಂದಿಸುವಂಥ ಮುಖಾಂತರ ನಮ್ಮ ಸಂಘಟನೆಗೆ ಹೊಡೆತ ಕೊಡ್ಬೋದು ಅಂತೇಳಿ ಇವತ್ತೇನು ರಾಜಕಾರಣ ಮಾಡೋಕ್ಕೆ ಹೊರಟಿದ್ದಾರೆ. ನಮ್ಗೆ ವಿಶ್ವಾಸ ಇದೆ ನ್ಯಾಯಾಲಯದ ನಮಗಿದೆ ಎಲ್ಲದಕ್ಕೂ ಕೂಡ ನ್ಯಾಯ ಸಿಗುತ್ತೆ ಸರ್. ಇದೊಂದು ರಾಜಕೀಯ ಷಡ್ಯಂತ್ರ. ನಾನು ಅದನ್ನೇ ಹೇಳ್ತೀರಿ ಸರ್, 100ಕ್ಕೆ 100 ಇಷ್ಟು ದಿನ ಇಲ್ಲದಂಥ ವಿಚಾರವನ್ನು ಒಂದು ಇದರಲ್ಲಿ ಸತ್ಯಾಸತ್ಯ ಇಲ್ಲದಂಗೆ ಗೌರವಂತ ಗೃಹ ಸಚಿವರು ಹೇಳಿದಂಥ ಮಾನಸಿಕ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪರಿಸ್ಥಿತಿ ಸರಿ ಇಲ್ಲ ಹೆಣ್ಮಗಳು ಅನ್ನೋ ರೀತಿಯ ಹೇಳಿಕೆ ಕೊಟ್ಟಂಥ ಗೃಹ ಸಚಿವರು, ಅವರ ಕೆಳಗಿರೋಂಥ ಇಲಾಖೆ, ಅವ್ರ ಇಲಾಖೆ ಮುಖಾಂತರ CID ತನಿಖೆ ಆಗಿದಂಥ ಏನು ಪುರಾವೆಗಳಿಲ್ಲಂಥ ಈ ಒಂದು ವಿಚಾರದಲ್ಲಿ ಈಗ ಈ ರೀತಿಯಂಥ ಒಂದು ಬೆಳವಣಿಗೆ ಆಗಿದ್ದು ನನಗೂ ಕೂಡ ಆಶ್ಚರ್ಯ ಆಗಿದೆ. ವಿಶ್ವಾಸ ಇದೆ ನಂಗೆ ನ್ಯಾಯಾಲಯದ ನಮ್ಮ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಸರ್. ಥ್ಯಾಂಕ್ ಯು. ಇದಿಷ್ಟು ಸಂಸದ ಬಿವೈ ರಾಘವೇಂದ್ರ ಅವರ ಮಾತಾಗಿರುವಂಥದ್ದು. ಇದೊಂದು ರಾಜಕೀಯ ಷಡ್ಯಂತ್ರ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗುವ ಕೆಲಸ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.